ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೋಪಿಂಗ್ ದಟ್ ಎವ್ರಿ ಒನ್ ಆರ್ ಡೂಯಿಂಗ್ ಗುಡ್ ಆ್ಯಂಡ್ ಸೇಫ್. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಡೇಟ್ ಬಂದು August 5th ಆ್ಯಂಡ್ ನಾನು ಇವಾಗ ಮನೆಯಲ್ಲಿದ್ದೀನಿ. ಸೊ ಇಲ್ಲಿ ಒಂದು ರ್ಯಾಂಡಮ್ ವಿಡಿಯೋ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಆಚೆಲ್ಲ ಹೋಗೋದು ಕೆಲಸ ಎಲ್ಲ ಇದೆ. ಸೊ ಅದಕ್ಕೇ ಈ ಒಂದು ವಿಡಿಯೋನು ಹೆಂಗಿರುತ್ತೆ ನೋಡೋಣ. ಯಾವಾಗಲೂ ಪಿ ಜಿದಲ್ಲೇ ಜಾಸ್ತಿ ತೋರಿಸ್ತಾ ಇರ್ತೀನಿ ಅಲ್ವಾ. ಸೊ ಅದಕ್ಕೇ ಮನೆಯದು ಒಂದಿರಲಿ, ಮನೇಲೂ ಒಂದು ವ್ಲಾಗ್ ಮಾಡೋಣ ಅಂತ. ನೆಕ್ಸ್ಟ್ ಟೈಮ್ ಈ ವೀಕ್ ಆಲ್ಮೋಸ್ಟ್ ನಾನು ವರ್ಕ್ ಫ್ರಮ್ ಹೋಮ್ ಮುಗಿಯೋಕ್ಕಾಯಿತು. ಇವತ್ತು ಸ್ಯಾಟರ್ಡೇ ಇವತ್ತು ಆ್ಯಂಡ್ ಸಂಡೇ ಮಂಡೇ ಟ್ಯೂಸ್ಡೇ ನಾನು ಮತ್ತೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ಬಂದಾಗ ಇಲ್ಲಿಗೆ ವರ್ಕ್ ಫ್ರಮ್ ಹೋಮ್ ಟೈಮಲ್ಲಿ ಸೊ ಆವಾಗ ನಾನು ವರ್ಕ್ ಫ್ರಮ್ ಹೋಮ್ ಹೇಗಿರುತ್ತೆ ಅಂತ ಆ ವಿಡಿಯೋ ಕೂಡ ಮಾಡಿ ತೋರಿಸ್ತೀನಿ. ಸೊ ಓಲ್ ಡೇ ಹೆಂಗೆ ನನ್ನ ವರ್ಕ್ ಫ್ರಮ್ ಹೋಮ್ ಇದ್ದರೆ ನನ್ನ ರೂಟೀನೇ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಆ ವಿಡಿಯೋಸು ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇದು ಕೂಡ ಇಷ್ಟ ಆಗುತ್ತೆ. ಈ ವಿಡಿಯೋನ ತನಕ ನೋಡಿಬಿಟ್ಟು ವಿಡಿಯೋ ಇಷ್ಟ ಆಯಿತು ಅಂತ ನನಗೆ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು, ಲೈಕ್ ಆ್ಯಂಡ್ ಶೇರ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ನಿಮ್ಮ ಒಪಿನಿಯನ್ ಏನು ಅಂತ ಕೂಡ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಇವಾಗ ಒಂದು ಸ್ವಲ್ಪ ಕೆಲಸ ಇದೆ ಆಚೆ, ಅಲ್ಲಿ ಇಲ್ಲಿ ಹೋಗೋದಿದೆ. ಸೊ ಅದಕ್ಕೆ ಅಲ್ಲೆಲ್ಲ ಇವಾಗ ಹೋಗಬೇಕು. ಸೊ ರೆಡಿ ಆಗಿಬಿಟ್ಟು ಹೋಗಬೇಕು. ಇವಾಗೇನೂ ರೆಡಿ ಆಗಿಲ್ಲ ಇನ್ನು. ಒಂದು 1 o'clock ಹಂಗೆ ಆಫ್ಟರ್ನೂನ್ ಟೈಮಲ್ಲಿ 1 or 2 o'clockಗೆ ಹೋಗಿ ಒಂದಷ್ಟು ಕೆಲಸಗಳಿದೆ, ಅದೆಲ್ಲದನ್ನು ಮುಗಿಸ್ಕೊಂಬರ್ಬೇಕು. ಎಲ್ಲಿಗೆ ಹೋಗ್ತೀನಿ ಏನು ಅಂತ ವಿಡಿಯೋನ ಕೊನೆ ತನಕ ನೋಡಿದ್ರೆ ನಿಮ್ಗೆ ಕೂಡ ಗೊತ್ತಾಗುತ್ತೆ. ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಮತ್ತೆ ರೆಡಿಯಾಗಿ ಹೋಗುವಾಗ ಸಿಗ್ತೀನಿ. ಆ್ಯಂಡ್ ಏನು ಗೊತ್ತಾ, ನಾವು ಇವಾಗ ಫಸ್ಟ್ ಹೋಗ್ತಾ ಇರೋದು ಬಂದು ಜ್ಯುವೆಲ್ರಿ ಶಾಪ್ಗೆ. ಏನಕ್ಕಂತಂದರೆ ನಾನು ಇವಾಗ ಲಾಸ್ಟ್ ಒಂದು 3-4 days ಹಿಂದೆ ಇನ್ನೂ ಹೋಗ್ಬಿಟ್ಟು ನೋಡ್ಕೊಂಬಂದಿದ್ದೆ. ಬಟ್ ನನಗೆ ಇಷ್ಟ ಆಗೋ ಥರ ಡಿಸೈನ್ ಸಿಗಲಿಲ್ಲ. ಒಂದು ಪೆಂಡೆಂಟ್ ಬೇಕಿತ್ತು ನನಗೆ, ನನ್ನ ನೆಕ್ ಚೈನ್ಗೆ. ಸೊ ಅದಕ್ಕೇ ಚೆನ್ನಾಗಿರೋದು ಫ್ಯಾನ್ಸಿಯಾಗಿರೋದು ಬೇಕು ಅಂತ ಅಂದ್ಬಿಟ್ಟು ಹುಡುಕ್ತಾ ಇದೆ. ಬಟ್ ಎಲ್ಲ ಕಡೆಯೂ ನಾನು ನೋಡಿದ್ದೆಲ್ಲದೂ ಫ್ಯಾನ್ಸಿಯಾಗಿರೋದು ಇದ್ದರೆ ನನಗೆ ಇಷ್ಟ ಆಗಲಿಲ್ಲ ಇದ್ದಿದ್ದ ಕಡೆ. ಆ್ಯಂಡ್ ಎಲ್ಲ ಕಡೆ ಆಲ್ಮೋಸ್ಟ್ ಎಲ್ಲ ದೇವ್ರ ಪೆಂಡೆಂಟೇ ಇತ್ತು. ಸೊ ದೇವ್ರ ಪೆಂಡೆಂಟ್ ನನಗೆ ಸದ್ಯಕ್ಕೆ ಇವಾಗ ಈ ನೆಕ್ ಚೈನ್ಗೆ ನನಗೆ ಬೇಕಾಗಿರೋದಕ್ಕೆ ಆ ಪೆಂಡೆಂಟ್ ಬೇಡ ಆಗಿತ್ತು. ಬೇರೆ ನನ್ನ ಹತ್ರ ಆಲ್ರೆಡಿ ಗಣೇಶ ಅಥವಾ ಶಿವ ಯಾವುದೋ ಒಂದಿದೆ ನನ್ನ ಹತ್ರ. ಸೊ ಅದಕ್ಕೇ ಬೇಡ ಅಂತಂದ್ರೆ ನಂಗೆ ಫ್ಯಾನ್ಸಿ ಆಗಿರೋದೇ ಬೇಕಿತ್ತು. ಸೊ ಅದನ್ನು ಹುಡುಕ್ತಾ ಇದ್ದೆ, ಎಲ್ಲೂ ಸಿಗಲಿಲ್ಲ. ಸೊ ಅದಕ್ಕೇ ನಾನೇ ಪಿಂಟ್ರೆಸ್ಟಲ್ಲಿ ಡಿಸೈನ್ಸ್ ನೋಡಿಬಿಟ್ಟು ಮಾಡೋಕ್ಕೆ ಕೊಟ್ರೇ ಆಗುತ್ತೆ ಅಂತ ಅಂದ್ಬಿಟ್ಟು ಹುಡುಕಿ ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾವುದೋ ಏನು ಅಂತ. ಸೊ ಅದನ್ನು ಇವಾಗ ಮಾಡೋಕ್ಕೆ ಕೊಟ್ಬಿಟ್ಟು ಬರಬೇಕು. ಸೊ ಇನ್ನೂ ಏನಾದರೂ ತೊಗೊಳ್ಳ ಅಂತ ಯೋಚನೆ ಮಾಡ್ತಿದ್ದೀನಿ. ಸೊ ಗೊತ್ತಿಲ್ಲ, ಇನ್ ಕೇಸ್ ಏನಾದರೂ ತೊಗೊಂಡೆ ಅಂತಂದರೆ ಆಬ್ವಿಯಸ್ಲಿ ತೋರಿಸ್ತೀನಿ. ಆ್ಯಂಡ್ ಫಸ್ಟ್ ಅಲ್ಲಿಗೆ ಹೋಗಿ ಆಮೇಲೆ ಇನ್ನು ಬೇರೆ ಬೇರೆ ಕೆಲಸ ಎಲ್ಲ ಇದೆ. ಸ್ವಲ್ಪ ಮೆಡಿಕಲ್ಗೆಲ್ಲ ಹೋಗಬೇಕು ಆ್ಯಂಡ್ ನನ್ನ ಸ್ಕಿನ್ ಕೇರ್ ಡಾಕ್ಟ್ರ್ ಹತ್ರ ಹೋಗಬೇಕು. ಸೊ ಅದೆಲ್ಲದನ್ನು ನೋಡಿಬಿಟ್ಟು ಡರ್ಮಟೊಲಜಿಸ್ಟ್ ಹತ್ರನೂ ಕೂಡ ಹೋಗಬೇಕು. ಸೊ ಎಲ್ಲ ಕಡೆ ಹೋಗುವಾಗ ತೋರಿಸ್ತೀನಿ. ಬನ್ನಿ, ಇವತ್ತಿನ ವಿಡಿಯೋ ಚೆನ್ನಾಗಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ರ್ಯಾಂಡಮ್ ವಿಡಿಯೋ, ಈ ಥರ ವಿಡಿಯೋಸು ನಿಮ್ಗೆ ಇಷ್ಟ ಆಗುತ್ತಾ ಏನು ಅಂತ ಕಾಮೆಂಟ್ ಮಾಡಿಬಿಟ್ಟು ಹೇಳಿ. ಸೊ ಇವಾಗ ರೆಡಿ ಆಗ್ತಾಯಿದ್ದೀನಿ ಹೋಗೋಕ್ಕೆ. ಏನ ನಾವು ಅಷ್ಟರಲ್ಲಿ ಬರ್ಬೋದೇನೋ. ಜ್ಯುವೆಲ್ರಿ ಹಾಂ ಏನು, ಆಮೇಲೆ ಅಕ್ಕಿ, ಆಮೇಲೆ ಜಯಶ್ರೀ ನರ್ಸಿಂಗ್ ಹೋಮ್ ಅಲ್ಲಿ ಮಾತ್ರೆ ತಗೋಬೇಕು. ಆಮೇಲೆ ಹಾಂ ಹಾಂ ಆಮೇಲೆ ಎಲ್ಲ ಹೋಗ್ಬೇಕು. ಇಲ್ಲ, ಈಗ ಮನೆಯಲ್ಲೇ ತರೋಣ, ನಾಳೆ ಯಾವತ್ತು ತಗೋಣ. ಈಗ ಮನೇಲಿ ತಂದಿಟ್ಟಿರೋಣ ಅಕ್ಕಿನಾ. ಹಾಂ ತಗೊಳ್ಳ ಅಂತ ನೋಡ್ತೀವಿ. ಯಾವ್ದಾರ
ಅಕ್ಕಿ ಮೊಸರು ನೀರು ಯಾವ್ದಿರೋ ಹೊಟ್ಟಲ್ಲಿ ಆಗುತ್ತಲ್ವಾ. ಇನ್ನೆಲ್ಲ ಜಾಸ್ತಿ ಈಗ ಹಾಲು ಮೊಸರು 3 ರೂಪಾಯಿ ಜಾಸ್ತಿ ಆಗುತ್ತೆ. ಏನು ಕೆಲಸ ಇಲ್ಲಲ್ಲ ಇನ್ನು Hi. Hello. How are you all? ಹೇಗಿದ್ದೀರಾ? ಊಟ ಆಯ್ತಾ? ಏನ್ ಮಾಡ್ತಿದ್ದೀರಾ? ಬಾಯ್. ನಾಳೆ ಸಿಗ್ತೀನಿ. ಗುಡ್ ನೈಟ್. ಟೇಕ್ ಕೇರ್. ಬಾಯ್. ಅಲ್ಲಿ ನೋಡ್ಕೊಂಡು ಹೇಳು. ಬಾಯ್. ಅಲ್ಲಿ ನೋಡಿ ಹೇಳಮ್ಮ. ಅಲ್ಲಿ ನೋಡು, ಇಲ್ಲಿ ನೋಡು. ಹೇ ಗೈಸ್, ಇವಾಗ ಆಲ್ಮೋಸ್ಟ್ ವೀಡಿಯೋನ ನೋಡ್ಕೊಂಡು ಬಂದಿದ್ದೀರಾ. ಎಲ್ಲ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಒಂದಷ್ಟು ತುಂಬ ಕ್ಲಿಪ್ಪಿಂಗ್ಸ್ ಅದರಲ್ಲಿ ಮಿಸ್ ಆಗಿದೆ. ಎಲ್ಲ ಹೊರಗಡೆ ಹೋದಾಗ ನಾನು ವಾಯ್ಸ್ ಓವರ್ ಎಲ್ಲ ಕೊಡೋಕ್ಕೆ ಹೋಗಲ್ಲ, ಬಿಕಾಸ್ ನನಗಿನ್ನೂ ಅಷ್ಟೊಂದು ಕಂಫರ್ಟೇಬಲ್ ಇಲ್ಲ ಈ ವಿಡಿಯೋ ಹೊರಗಡೆ ಎಲ್ಲ ವಿಡಿಯೋ ಮಾಡ್ಕೊಳ್ಳುವಾಗ. ಮನೇಲಿದ್ದರೆ ಎಲ್ಲ ನಾನು ಒಬ್ಬಳೇ ಇರುವಾಗ ಆವಾಗಂದರೆ ನೀಟಾಗಿ ಮಾತಾಡ್ತೀನಿ. ಸೊ ಅದಕ್ಕೇ ಜಾಸ್ತಿ ಏನು ವಾಯ್ಸ್ ಓವರ್ ಎಲ್ಲ ಏನೂ ಕೊಟ್ಟಿಲ್ಲ. ತುಂಬ ಕೆಲಸ ಇತ್ತು ಆ್ಯಕ್ಚುಲಿ, ಎಲ್ಲ ಕಡೆ ಹೋಗಬೇಕಿತ್ತು. ಹೋಗ್ಬಿಟ್ಟು ಬಂದ್ವಿ. ನಾನು ಮತ್ತು ನಮ್ಮಪ್ಪ ಇಬ್ಬರೇ ಹೋಗಿದ್ದಿದ್ದು. ಸೊ ಹೋಗ್ಬಿಟ್ಟು ಬಂದ್ವಿ, ಒಂದಷ್ಟು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಬಂದ್ವಿ. ಆಮೇಲೆ ಮಧ್ಯದಲ್ಲಿ ತುಂಬ ಕ್ಲಿಪ್ಪಿಂಗ್ಸ್ನ ನಾನು ತೊಗೊಳ್ಳೇ ಇಲ್ಲ. ಏನಕ್ಕಂತ ಅಂದರೆ ಐ ಡೋಂಟ್ ನೋ ಇದನ್ನು ಹೇಳಬೇಕಾ ಬೇಡವಾ ಅಂತ. ಏನೋ ಬೇಜಾರಾಯಿತು, ಸುಮ್ಮನೆ ಆಗಿಬಿಟ್ಟೆ. ಸೊ ಆಮೇಲೆ ಮತ್ತೆ ಹೋಯ್ತು ನನಗೆಲ್ಲ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋದು. ಫಸ್ಟ್ ಇವಾಗ ನೀವು ನೋಡ್ಕೊಂಡು ಬಂದಂಗೆ ನಾವು ಜ್ಯುವೆಲ್ರಿ ಶಾಪ್ಗೆ ಹೋಗಿದ್ವಿ. ಅನ್ಎಕ್ಸ್ಪೆಕ್ಟೆಡ್ ಅಲ್ಲಿ ಹೋಗಿದ್ದು ಬರೀ ಪೆಂಡೆಂಟ್ ತೊಗೊಬೇಕು ಅಂತ, ಪೆಂಡೆಂಟ್ ಆರ್ಡರ್ ಕೊಡಬೇಕು ಅಂತ. ಅನ್ಎಕ್ಸ್ಪೆಕ್ಟೆಡಾಗಿ ಒಂದು ರಿಂಗ್ ತೊಗೊಂಡೆ. ಅದಷ್ಟು. ಆಮೇಲೆ ಅಲ್ಲಿಂದ ಬಂದು ನಮ್ಮ ಮನೆಗೆ ಒಬ್ಬರು ರಿಲೇಟಿವ್ಸ್ ಬಂದಿದ್ದರು. ಸೊ ಅದಕ್ಕೇ ಮತ್ತೆ ಮನೆಗೆ ವಾಪಸ್ ಬಂದು ಮತ್ತು ಈವ್ನಿಂಗ್ ತನಕ ಅವರಿದ್ದರು. ಆಮೇಲೆ ಈವ್ನಿಂಗ್ ಅವ್ರು ಹೋದ್ಮೇಲೆ ನಾವು ಮತ್ತೆ ಇನ್ನೂ ಎಲ್ಲ ಕೆಲಸ ಮುಗಿದಿಲ್ಲ, ಬಿಕಾಸ್ ಒಂದೇ ಜ್ಯುವೆಲ್ರಿ ಶಾಪ್ದು ಒಂದೇ ಕೆಲಸ ಮುಗಿದಿತ್ತು ಅಷ್ಟೇ. ಸೊ ಮತ್ತೆ ವಾಪಸ್ ಹೋಗಿ ಮತ್ತೆ ಏನು ಕೆಲಸ ಇತ್ತು ಅದನ್ನೆಲ್ಲ ಮುಗ್ಸಕ್ಕೆ ಹೋದ್ವಿ. ಆಮೇಲೆ ಅಲ್ಲಿಂದ ಬರುವಾಗ ಮೆಡಿಕಲ್ಗೆ ಹೋಗ್ಬೇಕಿತ್ತು. ಮೆಡಿಕಲ್ಗೆ ಹೋಗಿ ನನ್ನ ಡರ್ಮಟಾಲಜಿಸ್ಟ್ ಹತ್ರ ಹೋಗಬೇಕಿತ್ತು, ಬಿಕಾಸ್ ನಂದು ಫೇಸ್ ವಾಶ್ ಎಲ್ಲ ಖಾಲಿ ಆಗೋಗ್ಬಿಟ್ಟಿತ್ತು. ಸೊ ಅದಕ್ಕೇ ಅವ್ರ ಹತ್ರ ಅಲ್ಲಿ ಸ್ಟಾಕ್ ಬೇರೆ ಅವ್ರ ಹತ್ರ ಇಲ್ಲ, ಇನ್ನೂ 10 days ಆಗುತ್ತೆ ಬರೋದು ಅಂತಂದರು. ಅಲ್ಲಿ ಬಿಟ್ಟು ಹಾಸನಲ್ಲಿ ಆ ಶಾಪ್ ಬಿಟ್ಟು ನಾನು ಬೇರೆ ಕಡೆ ಹೋದರೆ, ಬೇರೆ ಮೆಡಿಕಲ್ ಶಾಪ್ಗೆ ಹೋದರೆ ಅಲ್ಲೆಲ್ಲ ಸಿಗಲ್ಲ. ಸೊ ಅದಕ್ಕೇ ಅದ್ರದ್ದು ಆಲ್ಟರ್ನೇಟಿವ್ ಆಗಿ ಬೇರೆ ಏನಾದರೂ ಯೂಸ್ ಮಾಡ್ಬೋದಾ ಅಂತ ಅದೊಂದು ಕೇಳೋದಿತ್ತು ಡಾಕ್ಟರ್ ಹತ್ರ. ಸೊ ಅದಕ್ಕೆ ಅಲ್ಲಿಗೆ ಹೋಗಿ ಅದೆಲ್ಲ ತೊಗೊಂಡು ಬಂದ್ವಿ. ಆಮೇಲೆ ಬಂದಮೇಲೆ ಮತ್ತೆ ಇನ್ನೇನು ಕೆಲಸ ಆಯಿತು. ಆಮೇಲೆ ATMಗೆ ಹೋಗಬೇಕಿತ್ತು. ಸೊ ATMಗೆ ಹೋಗಿ ಅದನ್ನು ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಆಮೇಲೆ ಅಲ್ಲಿಂದ ಬಂದು ಮನೆಗೆ ಬಂದಮೇಲೆ ಮತ್ತು ನಮ್ಮ ಅಕ್ಕನ ಮನೆಗೆ ಹೋಗಿದ್ವಿ. ಸೊ ಅಲ್ಲಿದ್ದೆಲ್ಲ ನಾನು ಕ್ಲಿಪ್ಪಿಂಗೇ ತೊಗೊಳ್ಳಿಲ್ಲ, ಮಿಸ್ ಮಾಡಿಬಿಟ್ನಲ್ಲ ಅಂತ ಅಂದು. ಸೊ ಆಮೇಲೆ ಅಲ್ಲಿಂದ ನಾವು ವಸಿಷ್ಠನ ಕರ್ಕೊಬಂದಿದ್ವಿ. ಸೊ ವಸಿಷ್ಠ ಅವ್ನ ಹೆಸ್ರುಗಳೇ ಇಲ್ಲ ಅವನಿಗೆ, ಎಷ್ಟೊಂದು ಹೆಸರಿಂದ ನಾವು ಕರಿತಾ ಇರ್ತೀವಿ. ಅಮ್ಮು, ಚಿನ್ನು, ಮುದ್ದು, ಬಂಗಾರು, ಏನೇನೋ ಹೆಸರಿಂದ ಕರಿತಾ ಇರ್ತೀವಿ. ಸೊ ಪಾಪನ ಕರ್ಕೊಂಬಂದ್ವಿ. ಆಮೇಲೆ ಅವನ್ನ ಕರ್ಕೊಂಬರುವಾಗ ಹಂಗೆ ಅಲ್ಲೇನೋ ತಿನ್ಸ್ಕೊಂಡು ಬಂದ್ವಿ. ಆಮೇಲೆ ಮತ್ತೆ ಅಲ್ಲಿಂದ ಹನುಮಂತು ಬಿರಿಯಾನಿಗೆ ಹೋಗಿ ಅದೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಳ್ಳೇ ಇಲ್ಲ. ನಾನು ಆಮೇಲೆ ಅನ್ಕೊತಾ ಇದ್ದೆ, ಅಯ್ಯೋ ಈ ವ್ಲಾಗ್ ಎಷ್ಟು ಚೆನ್ನಾಗಿ ಆಗ್ತಿತ್ತು, ಎಲ್ಲ ಕ್ಲಿಪ್ಪಿಂಗ್ಸ್ನೆಲ್ಲ ಮಿಸ್ ಮಾಡಿಬಿಡ್ನಲ್ಲ, ಸುಮ್ಮನೆ ನನಗೇನೋ ಬೇಜಾರಾಯಿತು ಅಂತ ಅಂದ್ಬಿಟ್ಟು ಏನೂ ಕ್ಲಿಪ್ಪಿಂಗ್ಸೇ ತೊಗೊಂಡಿಲ್ವಲ್ಲ ಅಂತ ಪರ್ಸ್ನಲಿ ನಂಗೆ ಬೇಜಾರಾಯಿತು. ಬಟ್ ಇಟ್ಸ್ ಓಕೆ, ಹ್ಯೂಮನ್ಸ್ ಅಂದಮೇಲೆ ಏನು ಹೇಳ್ತಾರೆ, ಹ್ಯಾಪಿನೆಸ್, ಸ್ಯಾಡ್ನೆಸ್ ಎಲ್ಲದು ಇದ್ದೇ ಇರುತ್ತೆ ಅಲ್ವಾ. ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ಇನ್ನು ಯಾವಾಗಾದ್ರೂ ಇನ್ನೂ ಚೆನ್ನಾಗಿರೋ ವ್ಲಾಗ್ ಬರುತ್ತೆ ಅಂತ ಆ ಥರ ಫೀಲ್ ಮಾಡ್ಕೊಂಡು ನಾನು ಸುಮ್ಮನೆ ಆಗ್ತೀನಿ. ಅದಷ್ಟು. ಆಮೇಲೆ ಅಲ್ಲಿಂದ ಮನೆಗೆ ಬಂದು ಒಂದು ಜೊತೆ ಆಟ ಆಡ್ಕೊಂಡಿದ್ವಿ. ಆಮೇಲೆ ಒಂದಷ್ಟು ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬೇರೆ ಹತ್ರ ಬರ್ತಾಯಿದೆ. ಸೊ ಅಮ್ಮ ಒಬ್ಬರೇ ಎಲ್ಲದನ್ನು ಕ್ಲೀನ್ ಮಾಡಬೇಕಂದ್ರೆ ಅವ್ರಿಗೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಇನ್ನು ಮತ್ತೆ ನಾನು 2 ದಿನ ಇರ್ತೀನಿ ಅಷ್ಟೇ ಇಲ್ಲಿ. ಸಂಡೇ ಮಂಡೇ ಈವ್ನಿಂಗ್ ನಾನು ಹೊರಡ್ತೀನಿ. ಸೊ ಆವಾಗ ಮತ್ತೆ ಅವರೊಬ್ಬರೇ ಮಾಡ್ಕೊಬೇಕಾಗುತ್ತೆ ಎಲ್ಲ ಕೆಲಸ. ಅದಕ್ಕೆ ನಾನು ಒಂದು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಬಿಟ್ಟು ಹೋದರೆ ಹೆಂಗೋ ಅವ್ರಿಗೂ ಈಸಿ ಆಗುತ್ತಲ್ವಾ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಆಮೇಲೆ ಒಂದು ಸ್ವಲ್ಪ ಕೆಲಸ ಎಲ್ಲ ಇತ್ತು. ವಾರ್ಡ್ರೋಬಲ್ ಬಟ್ಟೆ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಬೇಕಿತ್ತು. ಸೊ ಅದನ್ನೆಲ್ಲ ಒಂದಷ್ಟು ಮಾಡಿದೆ. ಆಮೇಲೆ ಅದೆಲ್ಲ ಏನು ಕ್ಲಿಪ್ಪಿಂಗ್ಸ್ ತೊಗೊಳ್ಳೇ ಇಲ್ಲ. ಬಟ್ ಇದಿಷ್ಟು ಈ ವಿಡಿಯೋ. ಆ್ಯಂಡ್ ಇವತ್ತು ಇನ್ನು ನೆಕ್ಸ್ಟ್ ವೀಡಿಯೋ ಬರುತ್ತಲ್ಲ, ಈ ನೆಕ್ಸ್ಟ್ ವೀಡಿಯೋ ಚೆನ್ನಾಗಿರೋ ವೀಡಿಯೋ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಅ ಡೇ ವಿತ್ ಮೈ ಮಾಮ್ ಅಂತ ಏನಾದರೂ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲೂ ಹೊರಗಡೆ ಹೋಗೋಕ್ಕಾಗ್ತಾಯಿಲ್ಲ, ಬಿಕಾಸ್
ನನಗೂ ಫ್ರೀ ಇಲ್ಲ ಆ್ಯಂಡ್ ಅಮ್ಮ ಅಪ್ಪ ಕೂಡ ಫ್ರೀ ಇಲ್ಲ, ಅವ್ರಿಗೂ ಕೆಲಸ ಅದು ಇದು ಇದೆ. ಸೊ ಹಬ್ಬದ ಕೆಲಸ ಬೇರೆ ಇದೆ, ಸೊ ಅದಕ್ಕೆ ಅವ್ರಿಗೂ ಫ್ರೀ ಇಲ್ಲ, ನನಗೂ ಫ್ರೀ ಇಲ್ಲ. ಏನೋ ಬೇರೆ ಪ್ಲ್ಯಾನ್ ಮಾಡಿದ್ದೆ, ಏನೋ ಬೇರೆಯೇ ಇತ್ತು ನನಗೆ ಪ್ಲ್ಯಾನ್ಸ್, ಬಟ್ ಅದಾಗಲಿಲ್ಲ ಈ ಸಲ. ಐ ಹೋಪ್ ಸೊ ನೆಕ್ಸ್ಟ್ ಟೈಮ್ ನಾನು ಅದನ್ನು ಎಕ್ಸಿಕ್ಯೂಟ್ ಮಾಡ್ಬೋದು ಅಂತ. ಹೇಳ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರಲ್ಲ ಅಲ್ವಾ, ಸೊ ಅದಕ್ಕೆ ನಾನೇನು ಹೇಳ್ತಾ ಇಲ್ಲ. ನನ್ನ ವೀಡಿಯೋ ಬಂದಾಗ ನಿಮಗೆ ಗೊತ್ತಾಗುತ್ತೆ ಏನು ಪ್ಲ್ಯಾನ್ ಅದು ಏನು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ವೀಡಿಯೋ ಚೆನ್ನಾಗಿರೋ ವೀಡಿಯೋ ಬರುತ್ತೆ, ಸೊ ನೋಡಿ ಆ್ಯಂಡ್ ನಿಮಗೆ ಹೇಗೆ ಅನಿಸುತ್ತೆ ನನ್ನ ವೀಡಿಯೋ ಅಂತ ಅಂದ್ಬಿಟ್ಟು ತಿಳಿಸಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಬಿಕಾಸ್ ಏನು ವೀಡಿಯೋ ಗೊತ್ತಾ, ನೆಕ್ಸ್ಟ್ ವೀಡಿಯೋ ಹೇಳಲ್ಲ, ನೋಡಿ ನೀವೇ. ಸೊ ಹೇಳೋಣ ಅಂದ್ಕೊಂಡೆ, ಬಟ್ ಬೇಡ ಇರಲಿ, ಅದೊಂದು ವೀಡಿಯೋನು ಮಾಡ್ತೀನಿ ನೋಡಿ. ಆ್ಯಂಡ್ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು, ಲೈಕ್ ಆ್ಯಂಡ್ ಶೇರ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಎಂಡ್ ಮಾಡೋಣ. So being happy is a responsibility. So be happy. Keep watching my channel. Keep supporting. Meet you up in next video. Until then, take care. Bye-bye.